ಓಂ ಶಾಂತಿ. ಮುರಳಿಯ ದಿನಾಂಕ 20/2/2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮಗೆ ಸಂಪಾದನೆಯ ಬಹಳ ಆಸಕ್ತಿ ಇರಬೇಕು. ಈ ವಿದ್ಯಾಭ್ಯಾಸದಲ್ಲಿಯೇ ಸಂಪಾದನೆ ಇದೆ. ಸಂಪಾದನೆಯ ಆಸಕ್ತಿ ಬಹಳ ಇರಬೇಕು. ಈ ವಿದ್ಯಾಭ್ಯಾಸದಲ್ಲಿಯೇ ಸಂಪಾದನೆ ಇದೆ. ಪ್ರಶ್ನೆ: ಜ್ಞಾನದ ವಿನಃ ಯಾವ ಖುಷಿಯ ಮಾತು ಸಹ ವಿಘ್ನರೂಪವಾಗುವುದು? ಉತ್ತರ: ಸಾಕ್ಷಾತ್ಕಾರವಾಗುವುದು. ಇದಂತೂ ಖುಷಿಯ ಮಾತು. ಆದರೆ ಒಂದು ವೇಳೆ ಯಥಾರ್ಥ ರೂಪದಲ್ಲಿ ಜ್ಞಾನವಿಲ್ಲವೆಂದರೆ ಮತ್ತಷ್ಟು ತಬ್ಬಿಬ್ಬಾಗುತ್ತಾರೆ. ತಿಳ್ಕೊಳ್ಳಿ, ಯಾರಿಗಾದರೂ ಬಾಬ್ರೂರ ಸಾಕ್ಷಾತ್ಕಾರ ಆಗತ್ತೆ, ಬಿಂದು ನೋಡ್ತಾರೆ, ಅಗೇನ್ ತಿಳ್ಕೊಳ್ತಾರೆ, ಮತ್ತಷ್ಟು ತಬ್ಬಿಬ್ಬಾಗುತ್ತಾರೆ. ಆದ್ದರಿಂದ ಜ್ಞಾನದ ವಿನಃ ಸಾಕ್ಷಾತ್ಕಾರದಿಂದ ಯಾವುದೇ ಲಾಭ ಇಲ್ಲ. ಇದರಲ್ಲಿ ಮತ್ತಷ್ಟು ಮಾಯೆಯ ವಿಘ್ನಗಳು ಬರುತ್ತವೆ. ಅನೇಕರಿಗೆ ಸಾಕ್ಷಾತ್ಕಾರದ ಉಲ್ಟಾ ನಶೆಯೂ ಏರುತ್ತದೆ. ಗೀತೆ: ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಹಾಡನ್ನು ಕೇಳಿದ್ದೀರಾ? ಹೊಸಬರು ಕೇಳಿದ್ದೀರಾ, ಹಳಬರು ಕೇಳಿದ್ದೀರಾ, ಕುಮಾರರು ಕೇಳಿದ್ದೀರಾ? ಇದಾಗಿದೆ ಪಾಠಶಾಲೆ. ಪಾಠಶಾಲೆಯಲ್ಲಿ ಒಂದಲ್ಲ ಒಂದು ರೂಪದ ಅದೃಷ್ಟವನ್ನು ತಯಾರು ಮಾಡಿಕೊಳ್ಳಲಾಗುವುದು. ಅಲ್ಲಂತೂ ಅನೇಕ ಪ್ರಕಾರದ ಅದೃಷ್ಟವಿದೆ. ಕೆಲವರು ಸರ್ಜನ್ ಆಗ್ತಾರೆ, ಕೆಲವರು ಬ್ಯಾರಿಸ್ಟರ್ ಆಗ್ತಾರೆ, ಆ ಅದೃಷ್ಟ ರೂಪಿಸ್ಕೊಳ್ತಾರೆ. ಅದೃಷ್ಟ ಅಂತ ಹೇಳಿದ್ರೆ ಮುಖ್ಯ ಗುರಿ ಉದ್ದೇಶ ಅಂತ ಹೇಳಲಾಗತ್ತೆ. ಅದೃಷ್ಟವನ್ನು ರೂಪಿಸಿಕೊಳ್ಳಲಿಲ್ಲವೆಂದರೆ ಪಾಠಶಾಲೆಯಲ್ಲಿಯೇ ಓದ್ತಾರೆ. ಈಗ ಇಲ್ಲಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಸಹ ಅದೃಷ್ಟವನ್ನು ರೂಪಿಸಿಕೊಂಡು ಬಂದಿದ್ದೇವೆ. ಹೊಸ ಪ್ರಪಂಚಕ್ಕಾಗಿ ನಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಲು ಬಂದಿದ್ದೇವೆ. ಇದು ರಾಜಯೋಗವಾಗಿದೆ ಹೊಸ ಪ್ರಪಂಚಕ್ಕಾಗಿ. ಅದಾಗಿದೆ ಹಳೆಯ ಪ್ರಪಂಚಕ್ಕಾಗಿ. ಹಳೆಯ ಪ್ರಪಂಚಕ್ಕಾಗಿ ಬ್ಯಾರಿಸ್ಟರ್, ಇಂಜಿನಿಯರ್, ಡಾಕ್ಟರ್ ಎಲ್ಲ ಆಗ್ತಾರೆ. ಅವರು ಆಗ್ತಾ ಆಗ್ತಾ ಈಗ ಹಳೆಯ ಪ್ರಪಂಚದ ಸಮಯವಂತೂ ಮುಗಿದುಬಿಟ್ಟಿದೆ, ಸ್ವಲ್ಪ ಇದೆ ಅಷ್ಟೆ. ಈಗಂತೂ ಸಮಾಪ್ತಿಯಾಗಲಿದೆ. ಆ ಅದೃಷ್ಟ ಈ ಮೃತ್ಯು ಲೋಕಕ್ಕೋಸ್ಕರ, ಈ ಒಂದು ಜನ್ಮಕ್ಕೋಸ್ಕರ. ನಿಮ್ಮ ಈ ವಿದ್ಯಾಭ್ಯಾಸ ಹೊಸ ಪ್ರಪಂಚಕ್ಕಾಗಿ. ತಾವು ಹೊಸ ಪ್ರಪಂಚಕ್ಕಾಗಿ ಅದೃಷ್ಟವನ್ನು ರೂಪಿಸಿಕೊಂಡು ಬಂದಿದ್ದೀರಾ. ಹೊಸ ಪ್ರಪಂಚದಲ್ಲಿ ತಮಗೆ ರಾಜ್ಯ ಭಾಗ್ಯ ಸಿಗುವುದು. ಓದಿಸುವವರು ಯಾರು? ಬೇಹದ್ದಿನ ತಂದೆ. ಅವರಿಂದಲೇ ಆಸ್ತಿ ಪಡೆಯಬೇಕಾಗಿದೆ. ಹೇಗೆ ಡಾಕ್ಟರ್ಸಿಂದ ಡಾಕ್ಟರ್ನ ಆಸ್ತಿ ಸಿಗುತ್ತದೆ, ಅವರು ಮತ್ತೆ ಈ ಜನ್ಮದ ಆಸ್ತಿಯನ್ನು ಪಡ್ಕೊಂಡ್ಬಿಡ್ತಾರೆ, ಡಾಕ್ಟರ್ಸ್ ಆಗ್ತಾರೆ. ಒಂದಂತೂ ಆಸ್ತಿ ಸಿಗುತ್ತೆ ಲೌಕಿಕ ತಂದೆಯಿಂದ, ಮತ್ತೊಂದು ಆಸ್ತಿ ಸಿಗುತ್ತೆ ವಿದ್ಯಾಭ್ಯಾಸದಿಂದ, ಡಾಕ್ಟರು ಇಂಜಿನಿಯರು ಆಗಿಬಿಡ್ತಾರೆ. ಮತ್ತು ವೃದ್ಧರಾದರು ಅಂತ ಹೇಳಿದ್ರೆ ಗುರುಗಳ ಬಳಿ ಹೋಗುತ್ತಾರೆ. ಮತ್ತೇನು ಬೇಕು ಹೇಳ್ತಾರೆ, ನಮಗೆ ಶಾಂತಿಧಾಮದಲ್ಲಿ ಹೋಗುವ ಶಿಕ್ಷಣ ಕೊಡಿ, ಸದ್ಗತಿ ಕೊಡಿ ಎಂದು. ಇಲ್ಲಿಂದ ಹೊರ ತೆಗೆದು ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು. ಈಗ ತಂದೆಯಿಂದ ಆಸ್ತಿ ಸಿಗತ್ತೆ, ಶಿಕ್ಷಕರಿಂದಲೂ ಆಸ್ತಿ ಸಿಗತ್ತೆ ಈ ಒಂದು ಜನ್ಮಕ್ಕಾಗಿ. ಬಾಕಿ ಗುರುಗಳಿಂದ ಏನೂ ಸಿಗೋದಿಲ್ಲ. ಸದ್ಗತಿ ಕೊಡುವವರು ಒಬ್ಬ ಶಿವ ತಂದೆಯಾಗಿದ್ದಾರೆ. ಟೀಚರಿಂದ ಓದಿ ಏನಾದರೂ ಆಸ್ತಿ ಪಡ್ಕೊಳ್ತಾರೆ, ಟೀಚರು ಆಗ್ತಾರೆ. ಮತ್ತು ಸಿಲಾಯಿ ಟೀಚರ್ ಅಂದರೆ ಬಟ್ಟೆ ಹೊಲಿಯುವಂಥವರಾದರೂ ಆಗ್ತಾರೆ, ಟೀಚರ್ ಆಗ್ತಾರೆ. ಬಟ್ಟೆ ಹೊಲಿಯೋದನ್ನು ಹೇಳ್ಕೊಡುವಂಥವರು ಆಗ್ತಾರೆ. ಏಕೆಂದರೆ ಆಜೀವಿಕ ಶರೀರ ನಿರ್ವಹಣೆ ಆಗಬೇಕು ಅಲ್ವಾ. ತಂದೆಯ ಆಸ್ತಿ ಇದ್ದರೂ ಕೂಡ ಓದ್ತಾರೆ, ನಾವು ನಮ್ಮ ಸಂಪಾದನೆ ಮಾಡಿಕೊಳ್ಳಬೇಕೆಂದು. ಗುರುಗಳಿಂದ ಏನು ಸಂಪಾದನೆ ಆಗೋದಿಲ್ಲ. ಕೆಲವರು ಗೀತೆ ಅದನ್ನು ಚೆನ್ನಾಗಿ ಒಳ್ಳೆಯ ರೀತಿ ಓದಿ ಮತ್ತು ಗೀತೆಯ ಮೇಲೆ ಭಾಷಣ ಮಾಡುತ್ತಾರೆ. ಅದೆಲ್ಲ ಅಲ್ಪಕಾಲದ ಸುಖಕ್ಕಾಗಿ. ಈಗಂತೂ ಈ ಮೃತ್ಯು ಲೋಕದಲ್ಲಿ ಸ್ವಲ್ಪ ಸಮಯವಿದೆ. ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ. ತಾವು ತಿಳಿದುಕೊಂಡಿದ್ದೀರಾ, ನಾವು ಹೊಸ ಪ್ರಪಂಚದ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಬಂದಿದ್ದೇವೆ. ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ. ತಂದೆ ಮತ್ತು ತಮ್ಮ ಆಸ್ತಿಯೂ ಕೂಡ ಎಲ್ಲ ಭಸ್ಮವಾಗಲಿದೆ. ಬರೀ ಕೈ ಆಗಿಬಿಡತ್ತೆ, ಖಾಲಿ ಕೈ ಆಗತ್ತೆ. ಈಗಂತೂ ಸಂಪಾದನೆ ಬೇಕು ಹೊಸ ಪ್ರಪಂಚಕ್ಕಾಗಿ. ಹಳೆಯ ಪ್ರಪಂಚದಲ್ಲಿ ಮನುಷ್ಯರು ಅದನ್ನು ಮಾಡಿಸಲಾಗುವುದಿಲ್ಲ. ಹೊಸ ಪ್ರಪಂಚಕ್ಕಾಗಿ ಸಂಪಾದನೆ ಮಾಡಿಸುವವರು ಶಿವ ತಂದೆಯಾಗಿದ್ದಾರೆ.
ಇಲ್ಲಿ ತಾವು ಹೊಸ ಪ್ರಪಂಚಕ್ಕಾಗಿ ಅದೃಷ್ಟ ರೂಪಿಸಿಕೊಳ್ಳಲು ಬಂದಿದ್ದೀರಾ. ಆ ತಂದೆ ನಿಮ್ಮ ತಂದೆಯೂ ಆಗಿದ್ದಾರೆ, ಟೀಚರೂ ಆಗಿದ್ದಾರೆ, ಗುರುನೂ ಆಗಿದ್ದಾರೆ, ಶಿವ ತಂದೆ. ಅವರು ಬರುವುದು ಸಂಗಮದಲ್ಲಿ ಭವಿಷ್ಯಕ್ಕೋಸ್ಕರ ಸಂಪಾದನೆ ಮಾಡಿಸುವಂಥದ್ದನ್ನು ಮಾಡ್ಕೊಳ್ಳೋದು ಹೇಳ್ಕೊಡ್ತಿದ್ದಾರೆ ಬಾಬರವರು. ಈಗ ಈ ಹಳೆಯ ಪ್ರಪಂಚದಲ್ಲಿ ಸ್ವಲ್ಪ ದಿನಗಳಿವೆ. ಈ ಪ್ರಪಂಚದ ಮನುಷ್ಯರು ಯಾರೂ ಇದನ್ನು ತಿಳಿದುಕೊಂಡಿಲ್ಲ. ಹೇಳುತ್ತಾರೆ ಹೊಸ ಪ್ರಪಂಚ ಮತ್ತು ಆವಾಗ ಬರುತ್ತೆ, ಇದೆಲ್ಲೂ ಸುಳ್ಳು ಇದೆಲ್ಲ ಅಂತ ಹೇಳುತ್ತಾರೆ. ಆ ರೀತಿ ತಿಳ್ಕೊಳ್ಳುವಂತಹವರು ಬಹಳಷ್ಟು ಜನ ಇದ್ದಾರೆ. ತಂದೆ ಹೇಳುತ್ತಾರೆ ಹೊಸ ಪ್ರಪಂಚ ಸ್ಥಾಪನೆಯಾಗುವುದು. ಮಕ್ಕಳು ಹೇಳ್ತಾರೆ ಇದೆಲ್ಲ ಸುಳ್ಳು ಅಂತ ಹೇಳಿಬಿಟ್ಟು. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹೊಸ ಪ್ರಪಂಚಕ್ಕಾಗಿ ಇವರು ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ. ಲೌಕಿಕದವರು ಏನು ಗೊತ್ತಿಲ್ಲ ಅಲ್ವಾ ಬಾಬರವ್ರ ಬಗ್ಗೆ, ಜ್ಞಾನದ ಬಗ್ಗೆ. ಅದಕ್ಕೆ ಏನು ಹೇಳ್ತಾರೆ ಇದೆಲ್ಲ ಸುಳ್ಳಪ್ಪ ಹೇಗಾಗತ್ತೆ ಅಂತ. ಆದರೆ ನಾವು ಬಾಬರವ್ರ ಮಕ್ಕಳಿಗೆ ಗೊತ್ತಿದೆ ಹೇಗೆ ಬಾಬಾ ಇದೆಲ್ಲ ಮಾಡಿಸ್ತಿದ್ದಾರೆ. ತಂದೆ ಬಂದಿದ್ದಾರೆ ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಲು. ಕೆಲವರು ಅದೃಷ್ಟ ತಯಾರೇ ಮಾಡಿಕೊಳ್ಳೋದಿಲ್ಲ, ಏನು ತಿಳ್ಕೊಳ್ಳೋದೇ ಇಲ್ಲ. ಒಂದೇ ಮನೆಯಲ್ಲಿ ಅಕ್ಕ ಬರ್ತಾರೆ, ಅಣ್ಣ ಬರೋದಿಲ್ಲ ಬಾಬನ ಮನೆಗೆ. ಮಕ್ಕಳು ಓದ್ತಾರೆ, ತಂದೆ ತಾಯಿ ಓದಲ್ಲ. ಮಕ್ಕಳು ಬಾಬನ ಮಕ್ಕಳಿರ್ತಾರೆ, ಅಪ್ಪ ಅಮ್ಮ ಇರೋದಿಲ್ಲ. ಆ ರೀತಿ ಆಗತ್ತೆ. ಶುರುವಿನಲ್ಲಿ ಪೂರ್ತಿ ಕುಟುಂಬಕ್ಕೆ ಕುಟುಂಬವೇ ಬಂದುಬಿಟ್ರು. ಆದರೆ ಮಾಯೆಯ ಬಿರುಗಾಳಿ ಬಂತು ಅಂದರೆ ಆಶ್ಚರ್ಯವಾಗಿ ಕೇಳ್ತಾರೆ, ಹೇಳ್ತಾರೆ, ಬಾಬರೂರನ್ನೇ ಬಿಟ್ಟು ಹೋಗ್ತಾರೆ. ಗಾಯನವೂ ಇದೆ ಅಲ್ವಾ, ಆಶ್ಚರ್ಯವಾಗಿ ಕೇಳಿದ್ರು, ಬಾಬನ ಮಕ್ಕಳಾದರು, ವಿದ್ಯಾಭ್ಯಾಸ ಮಾಡಿದ್ರು, ಮತ್ತೆ ಹೊರಟೋದ್ರು. ಅಯ್ಯೋ ಇದೆಲ್ಲ ವಿಧಿ, ಡ್ರಾಮಾ. ಬಾಬರೂರು ಸ್ವಯಂ ಹೇಳ್ತಾರೆ ಐ ಡ್ರಾಮ್ ಐ ಮಾಯಾ. ಡ್ರಾಮಾದ ಮಾತು ಅಲ್ವಾ. ಸ್ತ್ರೀ ಪುರುಷ ಇಬ್ಬರೂ ಡೈವರ್ಸ್ ಕೊಟ್ಟು ಬಿಡ್ತಾರೆ. ಮಕ್ಕಳು ತಂದೆಗೆ ಡೈವರ್ಸ್ ಕೊಡ್ತಾರೆ. ಅಲ್ಲಂತೂ ಸತ್ಯುಗದಲ್ಲಿ ಈ ರೀತಿ ಆಗಲ್ಲ. ಈ ಕಲಿಯುಗದಲ್ಲೇ ಹಂಗೆಲ್ಲ ಆಗತ್ತೆ. ಡೈವರ್ಸ್ ಕೊಡೋದು, ಪರಿವಾರನ ಬಿಟ್ಬಿಡೋದು, ಅಪ್ಪ ಅಮ್ಮನ ಮಕ್ಕಳು ಬಿಟ್ಬಿಡ್ತಾರೆ. ಆ ರೀತಿ ಎಲ್ಲ ನಡೆಯುತ್ತೆ. ಇಲ್ಲಂತೂ ಸತ್ಯಯುಗದಲ್ಲಂತೂ ಡೈವರ್ಸ್ ಕೊಡೋದಿರಲ್ಲ. ತಂದೆ ಬಂದಿರುವುದೇ ಮಕ್ಕಳಿಗೆ ಸತ್ಯ ಸಂಪಾದನೆ ಮಾಡಿಸಲು. ತಂದೆ ಯಾರನ್ನ ಹಳ್ಳದಲ್ಲಿ ಬೀಳಿಸುವುದಿಲ್ಲ. ತಂದೆಯಂತೂ ಪತಿತ ಪಾವನ ದಯಾಹೃದಯಿ. ತಂದೆ ಬಂದು ದುಃಖದಿಂದ ಮುಕ್ತ ಮಾಡುತ್ತಾರೆ. ಮಾರ್ಗದರ್ಶಕ ಆಗಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಆ ರೀತಿ ಯಾವ ಲೌಕಿಕ ಗುರುಗಳು ಹೇಳುವುದಿಲ್ಲ ನಾನು ನಿಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಎಂದು. ಇಂತಹ ಗುರು ಶಿವತಂದೆಯಂತಹವರನ್ನ ಎಂದಾದರೂ ನೋಡಿದ್ದೀರಾ, ಕೇಳಿದ್ದೀರಾ ಎಂದಾದರೂ? ಗುರುಗಳಿಂದ ತಾವು ಕೇಳಿ, ಇಷ್ಟೆಲ್ಲ ನಿಮಗೆ ಫಾಲೋವರ್ಸ್ ಇದ್ದಾರೆ, ತಾವು ಶರೀರ ಬಿಟ್ಟು ಹೋದಾಗ ಏನು ಈ ಫಾಲೋವರ್ಸನ್ನು ಜೊತೆಗೆ ಕರ್ಕೊಂಡು ಹೋಗ್ತೀರಾ ಎಂದು. ಆ ರೀತಿಯಂತೂ ಎಂದಿಗೂ ಯಾರೂ ಹೇಳೋದಿಲ್ಲ ನಾನು ನಮ್ಮ ಫಾಲೋವರ್ಸನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಎಂದು. ಅದಂತೂ ಸಾಧ್ಯ ಇಲ್ಲ, ಎಂದಿಗೂ ಹೇಳಲಿಕ್ಕೂ ಆಗಲ್ಲ. ನಾನು ನಿಮ್ಮನ್ನು ನಿರ್ವಾಣಧಾಮ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗುತ್ತೇನೆಂದು. ಈ ರೀತಿ ಪ್ರಶ್ನೆನೂ ಯಾರೂ ಕೇಳಲಿಕ್ಕಾಗಲ್ಲ, ನಮ್ಮನ್ನು ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ತೀರಾ ಎಂದು. ಶಾಸ್ತ್ರಗಳಲ್ಲಿ ಭಗವಾನ್ ವಾಚ ಇದೆ, ನಾನು ನಿಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಸೊಳ್ಳೆಗಳಂತೆ ಎಲ್ಲರೂ ಹೋಗುತ್ತಾರೆ. ಸತ್ಯಯುಗದಲ್ಲಂತೂ ಮನುಷ್ಯರು ಕಡಿಮೆ ಇರುತ್ತಾರೆ. ಕಲಿಯುಗದಲ್ಲಂತೂ ಅನೇಕ ಮನುಷ್ಯರಿದ್ದಾರೆ. ಶರೀರ ಬಿಟ್ಟರೆ ಬಾಕಿ ಆತ್ಮರು ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಮನೆಗೆ ಹೊರಟು ಹೋಗುತ್ತಾರೆ. ಅವಶ್ಯವಾಗಿ ಆತ್ಮರೆಲ್ಲರೂ ಓಡಬೇಕು. ಇಷ್ಟೆಲ್ಲ ಮನುಷ್ಯರಿರಲಾಗುವುದಿಲ್ಲ. ತಾವು ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ. ನಾವು ಈಗ ಮನೆಗೆ ಹೋಗಬೇಕು. ಈ ಶರೀರವನ್ನಂತೂ ಬಿಡಬೇಕು. ತಾವು ಸತ್ತರೆ ತಮ್ಮ ಪಾಲಿಗೆ ಈ ಪ್ರಪಂಚವೇ ಸತ್ತಿತ್ತು. ಕೇವಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಈ ಶರೀರ ರೂಪಿ ವಸ್ತ್ರವನ್ನು ಬಿಡಲೇಬೇಕಾಗಿದೆ. ಈ ಪ್ರಪಂಚವಂತೂ ಹಳೆಯದಾಗಿದೆ. ಹೇಗೆ ಹಳೆಯ ಮನೆಯಲ್ಲಿ ಕುಳಿತಿದ್ದು ಹೊಸ ಮನೆ ರೆಡಿ ಆಗ್ತಾ ಇದೆ ಅಂದರೆ ತಿಳ್ಕೊಳ್ತಾರಲ್ವ, ನಮಗೋಸ್ಕರ ತಯಾರಾಗ್ತಿದೆ ಎಂದು ಬುದ್ಧಿ ಹೊಸ ಮನೆ ಕಡೆ ಹೋಗುತ್ತೆ. ಇದರಲ್ಲಿ ಇದು ಮಾಡಿ ಅದು ಮಾಡಿ ಅಂತ ಹೇಳುತ್ತಾರೆ. ಮಮತ್ವ ಪೂರ್ತಿ ಹಳೆಯದರ ಜೊತೆ ದೂರ ಆಗತ್ತೆ, ಹೊಸದರ ಜೊತೆ ಜೋಡಣೆಯಾಗತ್ತೆ. ಅದೆಲ್ಲ ಹದ್ದಿನ ಮಾತು, ಇದು ಬೇಹದ್ದಿನ ಪ್ರಪಂಚದ ಮಾತು. ಹಳೆಯ ಪ್ರಪಂಚದಿಂದ ಮಮತ್ವವನ್ನು ಮುರಿಯಬೇಕು, ಹೊಸ ಪ್ರಪಂಚದಲ್ಲಿ ಜೋಡಿಸಬೇಕು. ತಮಗೆ ಗೊತ್ತಿದೆ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ, ಹೊಸ ಪ್ರಪಂಚ ಸ್ವರ್ಗವಾಗಿದೆ. ಅದರಲ್ಲಿ ನಾವು ರಾಜ್ಯ ಪದವಿಯನ್ನು ಪಡೆಯುತ್ತೇವೆ.
ಎಷ್ಟು ಯೋಗದಲ್ಲಿರುತ್ತೇವೆ, ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ, ಅನ್ಯರಿಗೂ ಮಾಡಿಸುತ್ತೇವೆ, ಜ್ಞಾನ ತಿಳಿಸುತ್ತೇವೆ, ಅಷ್ಟು ಖುಷಿಯ ನಶೆ ಏರುವುದು. ಬಹಳ ದೊಡ್ಡ ಪರೀಕ್ಷೆ ಇದಾಗಿದೆ. ನಾವು ಸ್ವರ್ಗದ 21 ಜನ್ಮಗಳಿಗಾಗಿ ಆಸ್ತಿ ಪಡೆಯುತ್ತಿದ್ದೇವೆ. ಶ್ರೀಮಂತರಾಗುವುದಂತೂ ಒಳ್ಳೆಯದಲ್ವಾ? ಬಹಳ ಆಯುಷ್ಯಿತ್ತು ಅಂದರೆ ಒಳ್ಳೆಯದಲ್ವಾ? ಸೃಷ್ಟಿ ಚಕ್ರವನ್ನು ನೆನಪು ಮಾಡಬೇಕು. ಎಷ್ಟು ಸಾಧ್ಯವಾಗತ್ತೆ ಅಷ್ಟು ತಮ್ಮ ಸಮಾನ ಮಾಡಿಕೊಳ್ಳಬೇಕು. ಅಷ್ಟು ಲಾಭ ಇದೆ. ರಾಜರಾಗಬೇಕಾದರೆ ಪ್ರಜೆಗಳನ್ನು ತಯಾರು ಮಾಡಬೇಕು. ಪ್ರದರ್ಶನಿಯಲ್ಲಿ ಎಷ್ಟೊಂದು ಜನ ಬರುತ್ತಾರೆ, ಪೂರ್ತಿ ಪ್ರಜೆಗಳು ತಯಾರಾಗುತ್ತಾರೆ. ಏಕೆಂದರೆ ಈ ಅವಿನಾಶಿ ಜ್ಞಾನದ ವಿನಾಶವಂತೂ ಎಂದಿಗೂ ಆಗುವುದಿಲ್ಲ. ಬುದ್ಧಿಯಲ್ಲಿ ಬರುತ್ತೆ, ಪವಿತ್ರರಾಗಿ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗಬೇಕು. ಪುರುಷಾರ್ಥ ಜಾಸ್ತಿ ಮಾಡಿದಾಗ ಪ್ರಜೆಗಳಲ್ಲಿ ಶ್ರೇಷ್ಠ ಪದವಿ ಪಡೆಯುತ್ತೀರಾ. ಇಲ್ಲವೆಂದರೆ ಕಡಿಮೆ ದರ್ಜೆಯ ಪ್ರಜೆಗಳು ತಯಾರಾಗುತ್ತಾರೆ. ನಂಬರ್ ವಾರ್ ಅಂತೂ ಇರುತ್ತೆ ಅಲ್ವಾ? ರಾಮರಾಜ್ಯದ ಸ್ಥಾಪನೆ ಆಗುತ್ತಿದೆ, ರಾವಣ ರಾಜ್ಯದ ವಿನಾಶವಾಗುವುದು. ಸತ್ಯಯುಗದಲ್ಲಿರುವುದೇ ದೇವತೆಗಳು. ಬಾಬಾ ತಿಳಿಸುತ್ತಾರೆ, ನೆನಪಿನ ಯಾತ್ರೆಯಿಂದ ತಾವು ಸತೋ ಪ್ರಧಾನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ. ಮಾಲೀಕರಂತೂ ರಾಜರು, ಪ್ರಜೆಗಳು ಎಲ್ಲರೂ ಇರುತ್ತಾರೆ. ಪ್ರಜೆಗಳು ಹೇಳ್ತಾರಲ್ವ, ಭಾರತ ನಮ್ಮ ದೇಶ ಎಲ್ಲದಕ್ಕಿಂತ ಶ್ರೇಷ್ಠ. ಭಾರತ ಬಹಳ ಶ್ರೇಷ್ಠವಾಗಿತ್ತು, ಈಗ ಇಲ್ಲ. ಇತ್ತು ಅವಶ್ಯವಾಗಿ, ಈಗಂತೂ ಬಿಲ್ಕುಲ್ ಬಡ ದೇಶವಾಗಿದೆ. ಪ್ರಾಚೀನ ಭಾರತ ಎಲ್ಲದಕ್ಕಿಂತ ಶ್ರೀಮಂತವಾಗಿತ್ತು. ತಾವು ತಿಳಿದುಕೊಂಡಿದ್ದೀರಾ, ನಾವು ಭಾರತವಾಸಿಗಳು ಎಲ್ಲರಿಗಿಂತ ಶ್ರೇಷ್ಠರು, ದೇವಿ ದೇವತಾ ಕುಲದವರಾಗಿದ್ದೆವು. ಬೇರೆ ಯಾರಿಗೂ ದೇವತೆಗಳೆಂದು ಹೇಳಲಾಗುವುದಿಲ್ಲ. ಈಗ ತಾವು ಮಕ್ಕಳು ಇದನ್ನು ಓದುತ್ತಿದ್ದೀರಾ ಮತ್ತು ಅನ್ಯರಿಗೂ ಸಹ ತಿಳಿಸಬೇಕು. ಮನುಷ್ಯರಿಗೆ ತಿಳಿಸಬೇಕು ಅಲ್ವಾ? ನಿಮ್ಮ ಬಳಿ ಚಿತ್ರಗಳು ಇವೆ, ನೀವು ಸಿದ್ಧ ಮಾಡಿ ಹೇಳಬಹುದು ಇವರು ಹೇಗೆ ಈ ಪದವಿ ಪಡೆದುಕೊಂಡರೆಂದು. ಮುಂದೆ ಇವರ ತಿಥಿ ತಾರೀಖು ಸಹಿತವಾಗಿ ಹೇಳಬಹುದು, ಸಿದ್ಧ ಮಾಡಬಹುದು. ಈಗ ಪುನಃ ಈ ಪದವಿ ಶಿವ ತಂದೆಯಿಂದ ಪಡೆಯುತ್ತಿದ್ದಾರೆ. ಅವರ ಚಿತ್ರಗಳು ಇವೆ. ಶಿವ ಆಗಿದ್ದಾರೆ ಪರಮಪಿತ ಪರಮಾತ್ಮ. ತಂದೆ ಹೇಳುತ್ತಾರೆ, ಬ್ರಹ್ಮರವರ ಮೂಲಕ ಯೋಗ ಬಲದಿಂದ ನಿಮಗೆ 21 ಜನ್ಮಗಳ ಆಸ್ತಿ ನೀಡಲಾಗುವುದು. ಸೂರ್ಯವಂಶಿ ದೇವಿ ದೇವತಾ ವಿಷ್ಣು ವಂಶಕ್ಕೆ ತಾವು ಮಾಲೀಕರಾಗಬಹುದು. ಶಿವ ತಂದೆ ಬ್ರಹ್ಮರವರ ಮೂಲಕ ಆಸ್ತಿ ಕೊಡುತ್ತಿದ್ದಾರೆ. ಮೊದಲು ಇವರ ಆತ್ಮ ಕೇಳುತ್ತೆ, ಧಾರಣೆ ಮಾಡಿಕೊಳ್ಳುತ್ತೆ. ಮೂಲ ಮಾತೇ ಇದಾಗಿದೆ. ಚಿತ್ರವಂತೂ ಶಿವ ತಂದೆಯದೇ ತೋರಿಸಲಾಗುವುದು. ಈ ಚಿತ್ರ ಪರಮಪಿತ ಪರಮಾತ್ಮ ಶಿವನದೆಂದು ಶಿವಬಾಬರವರ ಚಿತ್ರ ತೋರಿಸ್ಬೋದು. ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮವತನದ ದೇವತೆಗಳು. ಪ್ರಜಾಪಿತ ಬ್ರಹ್ಮ ಅಂತೂ ಅವಶ್ಯವಾಗಿ ಇಲ್ಲಿರಬೇಕು. ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರು ಅನೇಕರಿದ್ದೀರಾ. ಎಲ್ಲಿಯವರೆಗೆ ಬ್ರಹ್ಮರವರಿಗೆ ಮಕ್ಕಳಾಗುವುದಿಲ್ಲ, ಬ್ರಾಹ್ಮಣರಾಗುವುದಿಲ್ಲ, ಶಿವ ತಂದೆಯಿಂದ ಹೇಗೆ ಆಸ್ತಿ ಸಿಗುವುದು? ನಾವೆಲ್ಲರೂ ಕುಕವಂಶಾವಳಿ ಅಂತೂ ಅಲ್ಲ, ಮುಖವಂಶಾವಳಿ ಎಂಬ ಗಾಯನವೂ ಇದೆ. ತಾವು ಹೇಳ್ತೀರಾ ನಾವು ಪ್ರಜಾಪಿತ ಬ್ರಹ್ಮರವರ ಮುಖವಂಶಾವಳಿ ಎಂದು. ಆ ಗುರುಗಳ ಫಾಲೋವರ್ಸ್ ಇರ್ತಾರೆ. ಇಲ್ಲಂತೂ ತಾವು ಒಬ್ಬ ತಂದೆಯನ್ನು ತಂದೆ, ಶಿಕ್ಷಕ, ಸದ್ಗುರು ಅಂತ ಹೇಳುತ್ತೀರಾ. ಅದು ಸಹ ಈ ಬ್ರಹ್ಮ ಬಾಬರವರಿಗೆ ಹೇಳೋದಿಲ್ಲ. ನಿರಾಕಾರ ಶಿವ ತಂದೆ ಇದ್ದಾರೆ, ಜ್ಞಾನ ಸಾಗರ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಅವರು ಕೊಡುತ್ತಾರೆ. ಟೀಚರು ಆಗಿದ್ದಾರೆ, ನಿರಾಕಾರ. ಸಾಕಾರನ ಮೂಲಕ ಜ್ಞಾನ ಹೇಳುತ್ತಾರೆ. ಆತ್ಮವೇ ಮಾತನಾಡುವುದು. ಆತ್ಮ ಹೇಳುತ್ತೆ, ನನ್ನ ಶರೀರಕ್ಕೆ ಬೇಜಾರು ಮಾಡಬೇಡಿ ಅಂತ. ಆತ್ಮ ದುಃಖಿ ಆದಾಗ ತಿಳಿಸ್ಕೊಡುತ್ತಾರೆ ಅಲ್ವಾ? ಯಾವಾಗ ವಿನಾಶ ಸನ್ಮುಖ ನಿಂತಿದೆ ಅಂದಾಗ ದುಃಖಿ ಆಗಿದೆ ಆತ್ಮ. ಸೊ ದುಃಖಿ ಆದಾಗ ಹೇಳ್ತಾರಲ್ವಾ, ವಿನಾಶ ಸನ್ಮುಖದಲ್ಲಿ ನಿಂತಿದೆ, ಪಾರಲೌಕಿಕ ಪರಂಪಿತ ಪರಮಾತ್ಮ ಬಂದಿದ್ದಾರೆ, ನಮ್ಮೆಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗಲು ತಾವು ಚಿಂತೆ ಮಾಡಬೇಡಿ, ಬಾಕಿ ಸ್ವಲ್ಪ ಸಮಯ ಇದೆ ಅಷ್ಟೇ, ಏನೆಲ್ಲ ಇದೆ ಎಲ್ಲ ವಿನಾಶವಾಗುವುದು. ಇದಕ್ಕೆ ಹೇಳಲಾಗುವುದು ಮೃತ್ಯುಲೋಕ ಎಂದು. ಸ್ವರ್ಗವಂತೂ ಇಲ್ಲಿ ಭೂಮಿಯ ಮೇಲೆ ಇರುವುದು. ದೆಲ್ವಾಡ ಮಂದಿರ ತಯಾರಾಗಿದೆ ಅಲ್ವಾ? ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ, ಮೇಲೆ ಸ್ವರ್ಗ ಇದೆ. ಇಲ್ಲಾಂದರೆ ಎಲ್ಲಿ ತೋರಿಸೋದು? ಮೇಲೆ
ದೇವತೆಗಳ ಚಿತ್ರ ತೋರಿಸಲಾಗಿದೆ. ಅದು ಸಹ ಇಲ್ಲ, ಈ ಪ್ರಪಂಚದಲ್ಲೇ ಸ್ವರ್ಗ ತಯಾರಾಗತ್ತೆ. ತಿಳಿಸಲು ಬಹಳ ಯುಕ್ತಿ ಬೇಕು. ಮಂದಿರಗಳಲ್ಲಿ ಹೋಗಿ ತಿಳಿಸಬೇಕು. ಇದು ಶಿವ ತಂದೆಯ ಸ್ಮಾರಕ. ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ. ಶಿವ ವಾಸ್ತವದಲ್ಲಿ ಬಿಂದುವಾಗಿದ್ದಾರೆ. ಆದರೆ ಬಿಂದುವಿನ ಪೂಜೆ ಹೇಗೆ ಮಾಡುವುದು, ಹಣ್ಣು ಹೂವು ಹೇಗೆ ಹಾಕುವುದು, ಆದ್ದರಿಂದ ದೊಡ್ಡ ರೂಪವನ್ನು ತಯಾರು ಮಾಡಲಾಗಿದೆ. ಇಷ್ಟು ದೊಡ್ಡ ರೂಪ ಯಾವುದೂ ಇರುವುದಿಲ್ಲ. ಗಾಯನವೂ ಇದೆ, ಬುರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರವೆಂದು. ಇರುವುದಂತೂ ಅತಿ ಸೂಕ್ಷ್ಮ ಬಿಂದು. ದೊಡ್ಡ ವಸ್ತು ಅಂತೂ ಇರಲಿಕ್ಕಾಗಲ್ಲ ಅಲ್ವಾ. ಸೈನ್ಸ್ನವರು ತಕ್ಷಣದನ್ನು ಹಿಡಿದು ಬಿಡ್ತಾರೆ ದೊಡ್ಡ ವಸ್ತು ಇತ್ತು ಅಂದರೆ. ಅಷ್ಟು 1000 ಸೂರ್ಯರಿಗಿಂತ ತೇಜೋಮಯ ಅಂತೂ ಅಲ್ಲ. ಬಾಬಾ ಹೇಳ್ತಾರೆ, ಕೆಲವರು ಭಕ್ತರು ಬರ್ತಾರೆ, ಹೇಳ್ತಾರಲ್ವ ನಮಗೆ ಈ ಮುಖ ಕಾಣಿಸ್ತು ಅಂತ ಹೇಳಿಬಿಟ್ಟು ಬಾಬಾ ತಿಳ್ಕೊಳ್ತಾರೆ ಅವರಿಗೆ ಪರಂಪಿತ ಪರಮಾತ್ಮನ ಪೂರ್ತಿ ಪರಿಚಯ ಸಿಕ್ಕಿಲ್ಲ. ಈಗಂತೂ ಇನ್ನೂ ಅದೃಷ್ಟದ ಬಾಗಿಲು ತೆರೆದಿಲ್ಲ. ಎಲ್ಲಿಯವರೆಗೆ ಬಾಬ್ರೂರನ್ನು ಶಿವ ತಂದೆಯನ್ನು ತಿಳಿದುಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಬಿಂದುವಿನ ಸಮಾನ ಶಿವತಂದೆ ಮತ್ತು ಸ್ವಯಂವನ್ನು ಬಿಂದು ಅಂತ ತಿಳ್ಕೊಳ್ಳೋದಿಲ್ಲ. ಮತ್ತು ತಿಳ್ಕೊಂಡೆ ಸ್ವಯಂವನ್ನು ತಿಳಿದಿಲ್ಲ, ತಂದೆಯನ್ನು ತಿಳಿದುಕೊಂಡಿಲ್ಲ ಎಂದರೆ ನೆನಪು ಹೇಗೆ ಮಾಡುವುದು? ಯಾವಾಗ ತಿಳ್ಕೊಳ್ತಾರೆ ಆಗ ನೆನಪು ಮಾಡ್ತಾರೆ. ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದು. ಬಾಕಿ ನಮಗಿದು ಸಾಕ್ಷಾತ್ಕಾರ ಆಯಿತು, ಅದು ಸಾಕ್ಷಾತ್ಕಾರ ಆಯಿತು, ಕಾಣಿಸ್ತು ಅಂತ ಹೇಳಬಹುದು. ಅದಕ್ಕೆ ಮಾಯೆಯ ವಿಘ್ನ ಎಂದು ಹೇಳಲಾಗುವುದು. ತಾವು ಮಕ್ಕಳಂತೂ ಈಗ ಖುಷಿಯಾಗಿ ಹೇಳುತ್ತೀರಾ, ನಮಗೆ ತಂದೆ ಸಿಕ್ಕಿದ್ದಾರೆ. ಮನುಷ್ಯರಂತೂ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಬಹಳ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಆದರೆ ಅವರಿಂದ ಈ ಸದ್ಗತಿಯಂತೂ ಆಗುವುದಿಲ್ಲ. ಈ ಸಾಕ್ಷಾತ್ಕಾರವಂತೂ ಅನಾಯಾಸವಾಗಿ ಆಗುವುದು. ಒಂದು ವೇಳೆ ಒಳ್ಳೆಯ ರೀತಿ ಓದಲೇ ಇಲ್ಲವೆಂದರೆ ಪ್ರಜೆಗಳಲ್ಲಿ ಹೋಗುತ್ತಾರೆ. ಸಾಕ್ಷಾತ್ಕಾರದ ಲಾಭವೂ ಕೂಡ ಸಿಗಬೇಕು ಅಲ್ವಾ. ಭಕ್ತಿ ಮಾರ್ಗದಲ್ಲಿ ತುಂಬ ಪರಿಶ್ರಮ ಪಡುತ್ತಾರೆ, ಆಗ ಸಾಕ್ಷಾತ್ಕಾರವಾಗುವುದು. ಇಲ್ಲಿ ಸ್ವಲ್ಪ ಪರಿಶ್ರಮ ಪಟ್ಟರೂ ಸಹ ಸಾಕ್ಷಾತ್ಕಾರವಾಗತ್ತೆ, ಆದರೆ ಲಾಭ ಏನೂ ಇಲ್ಲ. ಶ್ರೀಕೃಷ್ಣ ಪುರಿಯಲ್ಲಿ ಸಾಧಾರಣ ಪ್ರಜೆಗಳು ಹೋಗಿ ಆಗುತ್ತಾರೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಶಿವ ತಂದೆ ನಮಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಬಾಬಾರವರ ಆಜ್ಞೆಯಾಗಿದೆ ಅವಶ್ಯವಾಗಿ ಪವಿತ್ರರಾಗಿರಬೇಕು. ಆದರೆ ಕೆಲವರು ಪವಿತ್ರವಾಗಿರುವುದಿಲ್ಲ. ಕದ್ದು ಮುಚ್ಚಿ ಪತಿತರೂ ಸಹ ಇಲ್ಲಿ ಬರುತ್ತಾರೆ, ಕದ್ದು ಮುಚ್ಚಿ ಬಂದ್ಬಿಡ್ತಾರೆ. ಅವರು ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ, ತಮಗೆ ತಾವೇ ಮೋಸ ಮಾಡಿಕೊಳ್ಳುತ್ತಾರೆ. ಬಾಬಾರವರಿಗೆ ಮೋಸ ಮಾಡುವ ಮಾತೇ ಇಲ್ಲ. ತಂದೆಯ ಜೊತೆ ಮೋಸ ಮಾಡಿದ್ರೆ ಬಾಬಾ ಹೇಳ್ತಾರೆ, ತಂದೆಗೆ ಮೋಸ ಮಾಡಿ ಏನಾದರೂ ಹಣ ಏನಾದರೂ ತಗೋಬೇಕಾಗಿದೆಯಾ? ಇಲ್ಲ. ಶಿವತಂದೆಯ ಶ್ರೀಮತದಂತೆ ನಿಯಮಬದ್ಧವಾಗಿ ನಡೆಯಲಿಲ್ಲವೆಂದರೆ ಅವರ ಪರಿಸ್ಥಿತಿ ಏನಾಗತ್ತೆ ತಿಳಿದುಕೊಳ್ಳಲಾಗತ್ತೆ. ಇವರ ಅದೃಷ್ಟದಲ್ಲಿ ಇಲ್ಲ ಎಂದು. ಓದಲೇ ಇಲ್ಲವೆಂದರೆ ಮತ್ತಷ್ಟು ಅನ್ಯರಿಗೆ ದುಃಖ ಕೊಡುತ್ತಿರುತ್ತಾರೆ. ಒಂದಂತೂ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು, ಎರಡನೆಯದಾಗಿ ಪದವಿ ಭ್ರಷ್ಟವಾಗುವುದು. ಬಾಬಾ ಹೇಳ್ತಾರೆ, ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕೆಲಸ ಮಾಡಬಾರದು. ತಂದೆಯಂತೂ ತಿಳಿಸ್ತಾರೆ ಅಲ್ವಾ, ನಿಮ್ಮ ನಡತೆ ಚೆನ್ನಾಗಿಲ್ಲ. ಬಾಬರವರಂತೂ ಸಂಪಾದನೆ ಮಾಡಿಕೊಳ್ಳುವ ಮಾರ್ಗವನ್ನಂತೂ ತೋರಿಸಿದ್ದಾರೆ. ಮಾಡಿಕೊಳ್ಳದೆ ಇರಿ, ನಿಮ್ಮ ಅದೃಷ್ಟ. ಶಿಕ್ಷೆಗಳನ್ನು ಅನುಭವಿಸಿ ವಾಪಸ್ ಶಾಂತಿಧಾಮಕ್ಕಂತೂ ಹೋಗಲೇಬೇಕು. ಪದವಿ ಭ್ರಷ್ಟ ಆಗತ್ತೆ, ಏನೂ ಸಿಗುವುದಿಲ್ಲ. ಬರ್ತಾರೆ ತುಂಬ ಜನ, ಆದರೆ ಇಲ್ಲಿ ತಂದೆಯಿಂದ ಆಸ್ತಿ ಪಡೆಯುವ ಮಾತು, ಶ್ರೀಮತದ ಮಾತು. ಮಕ್ಕಳು ಹೇಳ್ತಾರೆ, ಬಾಬಾ ನಾವಂತೂ ಸ್ವರ್ಗದ ಸೂರ್ಯವಂಶಿ ರಾಜ ಪದವಿಯನ್ನು ಪಡೆಯುತ್ತೇವೆ ಎಂದು. ರಾಜಯೋಗ ಅಲ್ವಾ. ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ತಗೊಳ್ತಾರೆ ಅಲ್ವಾ, ಪಾಸ್ ಆಗುವಂತಹವರಿಗೆ ಸ್ಕಾಲರ್ಶಿಪ್ ಸಿಗತ್ತೆ. ಈ ಪೂರ್ತಿ ಮಾಲೆ ಅವ್ರದ್ದೇ ತಯಾರಾಗಿದೆ. ಯಾರು ಸ್ಕಾಲರ್ಶಿಪ್ ಪಡೆಯುತ್ತಾರೆ, ಎಷ್ಟೆಷ್ಟು ಹೇಗೆ ಪಾಸ್ ಆಗ್ತಾರೆ ಆ ರೀತಿ ಸ್ಕಾಲರ್ಶಿಪ್ ಸಿಗುವುದು. ಮಾಲೆ ತಯಾರಾಗಿದೆ. ಸ್ಕಾಲರ್ಶಿಪ್ ಪಡೆಯುವಂತಹವರ ವೃದ್ಧಿ ಆಗುತ್ತಾ ಸಾವಿರಾರು ಆಗ್ತಾರೆ. ರಾಜಾಯಿ ಪದವಿಯಾಗಿದೆ ಸ್ಕಾಲರ್ಶಿಪ್ಪು. ಯಾರು ಒಳ್ಳೆಯ ರೀತಿ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ ಅವರು ಗುಪ್ತವಾಗಿ ಇರಲು ಸಾಧ್ಯವಿಲ್ಲ. ಬಹಳಷ್ಟು ಜನ ಹೊಸಬರೂ ಸಹ ಹಳಬರಿಗಿಂತ ಮುಂದೆ ಹೋಗುತ್ತಾರೆ.
ಹೇಗೆ ನೋಡಿ, ಕೆಲವು ಮಕ್ಕಳು ಬರ್ತಾರೆ, ಹೇಳ್ತಾರೆ ನಮಗೆ ಈ ವಿದ್ಯಾಭ್ಯಾಸ ತುಂಬ ಇಷ್ಟ ಆಗತ್ತೆ, ನಾವು ಪ್ರಣ ತೊಡ್ತೇವೆ ಅಂದರೆ ಪ್ರತಿಜ್ಞೆ ಮಾಡುತ್ತೇವೆ, ಶಾರೀರಿಕ ವಿದ್ಯಾಭ್ಯಾಸದ ಕೋರ್ಸು ಪೂರ್ತಿ ಮಾಡಿ ಅನಂತರ ಈ ವಿದ್ಯಾಭ್ಯಾಸದಲ್ಲಿ ತೊಡಗುತ್ತೇವೆ ಎಂದು. ತಮ್ಮ ಜೀವನವನ್ನು ವಜ್ರದ ಸಮಾನ ಮಾಡಿಕೊಳ್ಳಬೇಕು. ನಾವು ನಮ್ಮ ಸತ್ಯ ಸಂಪಾದನೆ ಮಾಡಿಕೊಂಡು 21 ಜನ್ಮಗಳಿಗಾಗಿ ಆಸ್ತಿ ಪಡೆಯುತ್ತೇವೆ ಅಂದಾಗ ಎಷ್ಟು ಖುಷಿಯಾಗತ್ತೆ. ತಮಗೆ ಗೊತ್ತು ಈ ಆಸ್ತಿ ಈಗ ಪಡೆದುಕೊಳ್ಳಲಿಲ್ಲವೆಂದರೆ ಮತ್ತೆಂದಿಗೂ ಪಡೆಯಲಾಗುವುದಿಲ್ಲ. ವಿದ್ಯಾಭ್ಯಾಸದ ಆಸಕ್ತಿ ಇರಬೇಕು. ಕೆಲವರಿಗಂತೂ ಕಿಂಚಿತ್ತೂ ಆಸಕ್ತಿನೇ ಇರುವುದಿಲ್ಲ ತಿಳಿದುಕೊಳ್ಳಲು. ಹಳಬರಿಗೂ ಸಹ ಅಷ್ಟು ಆಸಕ್ತಿ ಇರಲ್ಲ. ಕೆಲವರು ಆ ರೀತಿ ಇರ್ತಾರೆ. ಹೊಸಬರಿಗೆ ಎಷ್ಟಿರುತ್ತೆ ಆಸಕ್ತಿ, ಅಷ್ಟು ಹಳಬರಿಗೆ ಇರೋದಿಲ್ಲ. ಅದ್ಭುತ ಅಂತಾರೆ ಬಾಬಾ. ಹಳಬರಾಗಿದ್ದು ಅಷ್ಟು ಇಂಟ್ರೆಸ್ಟೇ ತೋರಿಸೋದಿಲ್ಲ, ಅಷ್ಟು ಜ್ಞಾನದ ಆಳದಲ್ಲಿ ಹೋಗೋದಿಲ್ಲ. ಹೊಸಬರು ಮುಂದೆ ಹೋಗ್ಬಿಡ್ತಾರೆ. ಆಶ್ಚರ್ಯ ಅಲ್ವಾ ಅಂತಾರೆ ಬಾಬಾ. ಹೇಳ್ತಾರೆ, ಡ್ರಾಮಾನುಸಾರವಾಗಿ ಅದೃಷ್ಟದಲ್ಲಿಲ್ಲವೆಂದರೆ ಭಗವಂತನು ಕೂಡ ಏನು ಮಾಡೋದು? ಟೀಚರಂತೂ ಓದಿಸ್ತಾರೆ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಮ್ಮ ಕಡಿಮೆಗಳನ್ನು ಮುಚ್ಚಿಟ್ಟುಕೊಳ್ಳುವುದು ಸಹ ತಮಗೆ ತಾವೇ ಮೋಸ ಮಾಡಿಕೊಳ್ಳುವುದಾಗಿದೆ. ಆದ್ದರಿಂದ ಎಂದಿಗೂ ತಮಗೆ ತಾವು ಮೋಸ ಮಾಡಿಕೊಳ್ಳಬಾರದು. ಅಂದರೆ ತಮ್ಮ ಬಲಹೀನತೆಗಳನ್ನು ಮುಚ್ಚಿಟ್ಟುಕೊಳ್ಳಬಾರದು. ಎರಡನೇದು, ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳಲು ಯಾವುದೇ ಕೆಲಸವನ್ನು ನಿಯಮಕ್ಕೆ ವಿರುದ್ಧವಾಗಿ ಮಾಡಬಾರದು. ವಿದ್ಯಾಭ್ಯಾಸದ ಆಸಕ್ತಿ ಇಟ್ಟುಕೊಳ್ಳಬೇಕು. ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು. ವರದಾನ, ಅಮೃತ ವೇಳೆಯ ಸಹಯೋಗ ಮತ್ತು ಶ್ರೀಮತದ ಪಾಲನೆಯ ಮೂಲಕ ಸ್ಮೃತಿಯನ್ನು ಸಮರ್ಥವಾನ್ ಮಾಡಿಕೊಳ್ಳುವಂತಹ ಸ್ಮೃತಿ ಸ್ವರೂಪರಾಗಿರಿ. ಅಮೃತ ವೇಳೆಯ ಸಹಯೋಗ ಮತ್ತು ಶ್ರೀಮತದ ಪಾಲನೆಯ ಮೂಲಕ ಸ್ಮೃತಿಯನ್ನು ಸಮರ್ಥವಾನ್ ಮಾಡಿಕೊಳ್ಳುವಂತಹ ಸ್ಮೃತಿ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ, ತಮ್ಮ ಸ್ಮೃತಿಯನ್ನು ಸಮರ್ಥವಾನ್ ಮಾಡಿಕೊಳ್ಳಬೇಕಾದರೆ ಅಥವಾ ಸ್ವತಃ ಸ್ಮೃತಿ ಸ್ವರೂಪರಾಗಬೇಕಾದರೆ ಅಮೃತ ವೇಳೆಯ ಸಮಯದ ಮಹತ್ವವನ್ನು ತಿಳಿದುಕೊಳ್ಳಿ. ಹೀಗೆ ಶ್ರೀಮತ ಇದೆ, ಅದರ ಅನುಗುಣವಾಗಿ ಸಮಯವನ್ನು ಗುರುತಿಸಿ ಸಮಯ ಪ್ರಮಾಣವಾಗಿ ನಡೆಯಿರಿ. ಆಗ ಸಹಜವಾಗಿ ಸರ್ವ ಪ್ರಾಪ್ತಿಗಳನ್ನು ಮಾಡಿಕೊಳ್ಳುತ್ತೀರಾ, ಪರಿಶ್ರಮದಿಂದ ಮುಕ್ತರಾಗುತ್ತೀರಾ. ಅಮೃತ ವೇಳೆಯ ಮಹತ್ವವನ್ನು ತಿಳಿದು ನಡೆಯುವುದರಿಂದ ಪ್ರತಿ ಕರ್ಮ ಮಹತ್ವ ಪ್ರಮಾಣವಾಗಿ ಆಗತ್ತೆ. ಆ ಸಮಯದಲ್ಲಿ ವಿಶೇಷವಾಗಿ ಶಾಂತಿ ಇರುತ್ತೆ. ಅದಕ್ಕಾಗಿ ಸಹಜವಾಗಿ ಸ್ಮೃತಿಯನ್ನು ಸಮರ್ಥ ಮಾಡಿಕೊಳ್ಳಬಹುದು. ಸ್ಲೋಗನ್, ನೆನಪು ಮತ್ತು ನಿಸ್ವಾರ್ಥ ಸೇವೆಯ ಮೂಲಕ ಮಾಯಾಜೀತಾಗುವಂತಹವರೇ ಸದಾ ವಿಜಯಿಗಳು. ನೆನಪು ಮತ್ತು ನಿಸ್ವಾರ್ಥ ಸೇವೆಯ ಮೂಲಕ ಮಾಯಾಜೀತಾಗುವವರೇ ಸದಾ ವಿಜಯಿಗಳು. ಅವ್ಯಕ್ತ ಇಶಾರೆ, ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಸಂಘಟಿತ ರೂಪದಲ್ಲಿ ತಾವು ಬ್ರಾಹ್ಮಣ ಮಕ್ಕಳು ಪರಸ್ಪರದಲ್ಲಿ ಸಂಪರ್ಕದ ಭಾಷೆ ಅವ್ಯಕ್ತ ಭಾವದ್ದಿರಬೇಕು. ಹೀಗೆ ಸೂಕ್ಷ್ಮ ದೇವತೆ ಅಥವಾ ಆತ್ಮರ ಜೊತೆ ಮಾತಾಡ್ತಿರ್ತಾರೆ. ಅದಕ್ಕಾಗಿ ಅನ್ಯರು ಏನು ಹೇಳಿರ್ತಾರೆ, ಹೇಳಿ ಕೇಳಿರುವಂತಹ ತಪ್ಪುಗಳನ್ನು ಸಂಕಲ್ಪದಲ್ಲಿಯೂ ಕೂಡ ಸ್ವೀಕಾರ ಮಾಡಬಾರದು. ಅನ್ಯರು ಹೇಳಿರುವಂತಹ ಅಂದರೆ ತಾವು ಅನ್ಯರಿಂದ ಕೇಳಿರುವಂತಹ ತಪ್ಪುಗಳನ್ನು ಸಂಕಲ್ಪದಲ್ಲಿಯೂ ಸ್ವೀಕಾರ ಮಾಡಬಾರದು ಮತ್ತು ಮಾಡಿಸಬಾರದು. ಯಾವಾಗ ಅಂತಹ ಸ್ಥಿತಿ ಇರುತ್ತೆ ಆಗ ತಂದೆಯ ಶುಭ ಕಾಮನೆ ಏನಿದೆ, ಏಕಮತ ಸಂಘಟನೆ ಇರಬೇಕೆಂದು ಅದು ಪ್ರಾಕ್ಟಿಕಲಲ್ಲಿ ಬರುತ್ತದೆ ಮತ್ತು ನಿಮ್ಮ ಮೂಲಕ ಬಾಬಾರವರ ಪ್ರತ್ಯಕ್ಷತೆ ಆಗುವುದು. ಓಂ ಶಾಂತಿ.